ಆಯೋಮೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮನ್ನೆಲ್ಲ ಹೃದಯ ತುಂಬಿ ಸ್ವಾಗತಿಸುತ್ತಾ 3 ದಿನ ನಡೆಯುವ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಸಂಜೆ ಬರಮಾಡಿಕೊಳ್ಳುತ್ತಾ ಆಯಾಮ ಅಕಾಡೆಮಿ ಆಫ್ ಸಂಸ್ಥೆಯ ನಿರ್ದೇಶಕರಾದಂಥ ವಿದೂಷಿ ಡಾಕ್ಟರ್ ಶಾಂಭವಿ ಸ್ವಾಮಿಯವರ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಪುಸ್ತಕವನ್ನು ಏನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅದರ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ನಮ್ಮ ನಾಡಿನ ಖ್ಯಾತ ಸಾಹಿತಿಗಳು, ನಮ್ಮ ರಾಜ್ಯ ಸಂಪನ್ಮೂಲ ಕೇಂದ್ರದ ನಿರ್ದೇಶಕರಾಗಿದ್ದವರು ಡಾಕ್ಟರ್ ತುಕಾರಾಮ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಯಾಮ ಪೂರ್ವಕವಾಗಿ ಸ್ವಾಗತಿಸುತ್ತಾ ಕವಿತೆಯನ್ನು ವಾಚನ ಮಾಡೋದ್ರ ಮೂಲಕ ಈ ಪುಸ್ತಕ ಪ್ರದರ್ಶನವನ್ನು ಪ್ರಾರಂಭಿಸಿಕೊಡ್ಬೇಕು ಅಂತೇಳಿ ವಿನಂತಿಸಿಕೊಳ್ತಾರೆ. ಎಲ್ಲರಿಗೆ ಪ್ರೀತಿಯಿಂದ ನಾನು ಕೃತಜ್ಞತೆಗಳನ್ನ ಹೇಳ್ತಾ, ಮಾತುಗಳು ಸೋತು ಹೋಗೋ ಕಾಲದಲ್ಲಿದ್ದೀವಿ, ಮಾದರಿ ವ್ಯಕ್ತಿತ್ವಗಳಿಲ್ಲದ ಕೊರತೆಯ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ತಂತ್ರಜ್ಞಾನ ನವನಾಗರಿಕತೆ ಅಂತ ಹೇಳ್ತೀವಿ, ಆದರೂ ಪುಸ್ತಕ ಕೊಡುವ ಸುಖ, ಪುಸ್ತಕದ ಅಕ್ಷರ ಬಿದ್ದಾಗ ಆಗುವಂಥ ಅನುಭವಗಳಿದಾವಲ್ಲ, ಅದು ಭಿನ್ನವಾದದ್ದು ಅಂತ ನನ್ನ ತಿಳುವಳಿಕೆ. ನೀವು ಮಾಡ್ತಾ ಇರೋದು ಶ್ರೇಷ್ಠವಾದ ಕೆಲಸ. ಇದರಲ್ಲಿ ನನ್ನನ್ನು ಪುಟ್ಟ ಪಾಲುದಾರನಾಗಿ ಇವತ್ತು ಸೇರಿಸೋದ್ರಿಂದ ನಿಮ್ಮ 3 ಜನಕ್ಕೂ, ನಿಮ್ಮೆಲ್ಲ ಬಡಗಕ್ಕೂ, ನಿಮ್ಮೆಲ್ಲರಿಗೂ, ಹಿರಿಯ ಗೌರವಾನ್ವಿತ ಅಧಿಕಾರಿ ನಿಮಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಆ ಒಂದು ಮುಂಜಾನೆ ಜಾತಿಯ ವ್ಯಾಧಿ ಗುಣವಾಗಿ ಧರ್ಮದ ನಶೆ ಇಳಿದು ಸೃಷ್ಟಿ ಶಕ್ತಿಗೆ ನಮಿಸುವ ಸಮಯ. ಎತ್ತಲು ಸಾಮರಸ್ಯದ ಹೂಗಳು ಹರಡಿದ್ದವು. ಇವೆಲ್ಲ ಆ ಸಾಮರಸ್ಯದ ಹೂಗಳ ಪ್ರತಿನಿಧಿಗಳು. ಶಾಂತಿ ಚಿತ್ತ ಪಾರಿವಾಳಗಳು ರೆಕ್ಕೆ ಬಿಚ್ಚಿದವು. ಆ ರೂಪದಲ್ಲಿ ಅವನು ಬೆಳೆಸೋ ರೂಪದಲ್ಲಿ ನೀವೆಲ್ಲ ಪಾರಿವಾಳಗಳ ಥರ ನನಗೆ ಕಾಣಿಸ್ತೀರಿ. ಆಲಿಂಗನಕ್ಕೆ ಎಲ್ಲೆಲ್ಲೂ ಕೈಗಳು ಚಾಚಿದವು. ಆಯಾಮ ಅಂತ ಚಾಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೂರ್ಯ ಮೇಲೇರಿ ಬರುತ್ತಿದ್ದ. ಕಣ್ಣು ತೆರೆದಾಗ ಭಾರತಕ್ಕೆ ಬೆಳಕಾಗಿತ್ತು. ಆ ಬೆಳಕು ಎಲ್ಲರ ಮೇಲಿತ್ತು. ಆ ಎಲ್ಲರ ಮೇಲಿದ್ದ ಬೆಳಕು ನಮ್ಮನ್ನು ಕಾಪಾಡಲಿ, ಈ ಮಕ್ಕಳು ಕಾಪಾಡಲಿ. ಇವ್ರ ಮೂಲಕ ನಾವು ಒಳ್ಳೆ ಮನುಷ್ಯರಾಗಿರೋಣ ಅಂತ ಹೇಳ್ತಾ ನಾನು ಮಾತು ನಿಲ್ಲಿಸ್ತೀನಿ. ನಮಸ್ಕಾರ. ಹೂಗುಚ್ಛವನ್ನು ನೀಡಬೇಕು, ಅವ್ರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ರವೀಂದ್ರ ಹೆಚ್ ಅರಳುಗುಪ್ಪಿಯವರ ಚಿತ್ರಕಲಾ ಪ್ರದರ್ಶನ ನೀವೆಲ್ಲ ಇನ್ನು ಕೆಲವೇ ಕ್ಷಣದಲ್ಲಿ ನೋಡಲಿದ್ದೀರಿ. ಈಗ ದಾವಣಗೆರೆಯಲ್ಲಿದ್ದರು. ಕರ್ನಾಟಕದ ಯಾರು ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರ ಮನಸ್ಸುಗಳಲ್ಲಿ ಉಳಿದಿದ್ದಾರೆ ರವೀಂದ್ರ ಸರ್. ನಿರ್ಮಲಾ ಮಠಪತಿ ಮೇಡಮ್ರವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿದ್ದರೂ ಕೂಡ ಎಲ್ಲ ವಿಭಾಗಗಳಲ್ಲೂ ಎಲ್ಲರಿಗೂ ಸ್ಪಂದಿಸುವಾಗೆ ಸಹೃದಯರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಇಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಏನೇ ಬಿಡುವಿದ್ರು ಏನು ಕರಿಬೇಕಾಗಿಲ್ಲ ಮೇಡಮ್, ಈ ನಾಟಕ ನೋಡಬೇಕು ಅಂದರೆ ಯಾರನ್ನು ಕೇಳಲ್ಲ, ಆರಾಮಾಗಿ ಹಿಂದೆ ಬಂದು ಕೂತ್ಕೊಂಡು ನೋಟು ಅವ್ರ ಪಾಡುವರು ಹೋಗ್ತಂದ ತುಂಬ ಸರಳ ಸಜ್ಜನರು ಆದಂಥ ನಿರ್ಮಲಾ ಮಠಪತಿ ಮೇಡಮ್ರವರು ಚಿತ್ರಕಲಾ ಪ್ರದರ್ಶನವನ್ನು ತಮಗೇನು ಅನಿಸುತ್ತೆ ಆ ಚಿತ್ರವನ್ನು ಬಿಡಿಸೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು. ಮೇಡಮ್ ಚಿತ್ರಕಲಾ ನಾನು ಸಿಟ್ಟು ಆಗಲ್ಲ. ಸಿಟ್ಟು ಬಂದರೆ ನಾನು ತುಂಬಾ ಇರುತ್ತೆ, ಬಹಳ ಕಡಿಮೆ. ಸೊ ಅಕಸ್ಮಾತ್ ನಾನು ಸಿಟ್ಟಲ್ಲಿದ್ದರೆ ಯಾವ ಥರ ಬೇಕು ರೆಡ್ ಫೇಸ್ ಎಲ್ಲ ಇರುತ್ತೆ, ಬಟ್ ತುಂಬ ಕ್ರಿಯೇಟಿವ್ ಆಗಿರುತ್ತೆ. ಮೋಹ ಅಂತ ಡ್ರಾಯಿಂಗ್ ಮಾಡಬೇಕು. ಸೊ ಅಂದರೆ ಹಿಂದೆ ಬಳಿ ಇನ್ನರ್ ತಾಯಿ ಬರಿಬೇಕಾದ್ರೆ ಆ ಕೇಳಬೇಕಾದ್ರೆ ಹಿನ್ನೆಲೆಯಲ್ಲಿ ಒಂದು ಸುಳ್ಳು ಹೇಳ್ತಾ ಇರ್ತೀನಿ. ಆ ಸುಳ್ಳೇ ಸತ್ಯ ಇರುತ್ತೆ. ಆ ಸುಳ್ಳನ್ನು ಸತ್ಯನ ಮರೆಮಾಚಿ ನಾನು ಸುಳ್ಳು ಹೇಳಿದಾಗ ಆಗುವಂಥ ಸತ್ಯದ ಅನಾಹುತಗಳು ತಲೆ ಮೇಲೆ ಮನೆ ಹೊಡೆದಂಗೆ ಅಂತ. ಸೊ ಸತ್ಯ ಕಾಪಾಡ್ಕೊಂಡು ತುಂಬ ಕಷ್ಟ.
ನಿರ್ದೇಶಕರಾದಂಥ ಶ್ರೀಮತಿ ನಿರ್ಮಲಾ ಮಠಪತಿ ಅವರನ್ನು ಆಯಾಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪುಷ್ಪಗುಚ್ಛ ನೀಡೋದ್ರ ಮೂಲಕ ನಿರ್ದೇಶಕರು ಹಾಗೂ ಚಲನಚಿತ್ರ ನಟರಾದಂಥ ಬಲರಾಜ್ ಅವರು ಗೌರವಿಸಬೇಕು. ಹಾಗೆಯೇ ಅವರ ದಂಪತಿಗಳನ್ನು ಕೂಡ ಅವರು ಗೌರವಿಸಬೇಕು, ಪುಷ್ಪಗುಚ್ಛ ನೀಡಿ ಅಂತ ಹೇಳಿ ಡಾಕ್ಟರ್ ಸುದರ್ಶನ್ ಸರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಆತ್ಮೀಯರೇ, ಆಯಾಮ ಉತ್ಸವಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನಾಟಕದ ಬಗ್ಗೆ, ರಂಗಭೂಮಿಯ ಬಗ್ಗೆ ಮಾರ್ಗದರ್ಶಕರಾಗಿದ್ದು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಶ್ರೀಯುತರು ಪಡೆದಿದ್ದಾರೆ. ಅಂಥವರು ನಮ್ಮ ಈ ಆಯಾಮೋತ್ಸವ ಉದ್ಘಾಟನೆ ನಡೆಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ನಮ್ಮ ರಾಜ್ಯದ ಪ್ರತಿಷ್ಠಿತ ಹಲವಾರು ಪ್ರಶಸ್ತಿಗೆ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅಮ್ಮ ವಸುಂಧರಾ ದೊರೆಸ್ವಾಮಿಯವರನ್ನ ಆಯಾಮೋತ್ಸವಕ್ಕೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಕಳೆದ 25 ವರ್ಷಗಳಿಂದಲೂ ಆಯಾಮ ಅಕಾಡೆಮಿಯ ಸಂಸ್ಥಾಪಕಿಯಾಗಿ ಹಲವು ಕಡೆಗಳಲ್ಲಿ ಶಾಲೆಗಳನ್ನು ತೆರೆದು ಸಂಯೋಜಕಿಯಾಗಿ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಾ ನಿರ್ದೇಶಕಿಯಾಗಿ ಹಲವಾರು ನೃತ್ಯ ರೂಪಕಗಳು, ನೃತ್ಯ ನಾಟಕಗಳು ನಿರ್ದೇಶಿಸುತ್ತಾ ಗುರುವಾಗಿ ಹೊಸ ಆಲೋಚನೆಗಳು ಮತ್ತು ಸಂಶೋಧನಾತ್ಮಕ ದೃಷ್ಟಿಕೋನಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುತ್ತಾ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನೇ ತಮ್ಮ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುತ್ತಾ ಬಂದಿದ್ದಾರೆ. ಈ ಕಲೆಗಳನ್ನು ಪರಿಣಾತ್ಮಕವಾಗಿ ಮತ್ತು ಮಾಧ್ಯಮವಾಗಿ ಬಳಸಿಕೊಂಡು ಸಾಮಾಜಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಬಿತ್ತುವ ಕೆಲಸಗಳಲ್ಲಿ ತೊಡಗಿದ್ದಾರೆ. ಗುರು ವಿದುಷಿ ಡಾಕ್ಟರ್ ವಿ ಸ್ವಾಮಿಯವರು ಕೂಡ ಆಯಾಮೋತ್ಸವದ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಈ ಸಂಜೆಯ ಆಯಾಮೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಮನಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಆಯಾಮ ಅಕಾಡೆಮಿ ಕಳೆದ 24 ವರ್ಷದಿಂದಲೂ ಆಯಾಮೋತ್ಸವವನ್ನು ವಾರ್ಷಿಕ ಉತ್ಸವವಾಗಿ ಆಯೋಜಿಸ್ತಾ ಬಂದಿದೆ. ಪ್ರತಿ ವರ್ಷವೂ ಒಂದೊಂದು ಹೊಸ ಪರಿಕಲ್ಪನೆಯನ್ನ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೀವಿ. ಈ ಬಾರಿ ನೃತ್ಯ ನಾಟಕ ಎನ್ನುವ ಪರಿಕಲ್ಪನೆಯೊಂದಿಗೆ ಈ ಆಯಾಮೋತ್ಸವ 3 ದಿನದ ಉತ್ಸವವನ್ನು ಏರ್ಪಡಿಸಿದ್ದೀವಿ. ನನ್ನ ನಂಬಿಕೆ ಯಾವಾಗಲೂ ಏಕವ್ಯಕ್ತಿ ಪ್ರದರ್ಶನಕ್ಕಿಂತ ಗುಂಪಾಗಿ ಸಮೂಹದಲ್ಲಿ ಕಲಿಕೆ ಆಗಬೇಕು ಅನ್ನೋದು ನನ್ನ ಆಶಯ. ಯಾಕಂದರೆ ಮಕ್ಕಳಿಗೆ ಇವತ್ತಿನ ದಿನ ಈ ಥರದ ಸಾಂಸ್ಕೃತಿಕ ಕಲಿಕೆಯ ತರಗತಿಗಳೇ ಸಹಬಾಳ್ವೆ ಮತ್ತು ಎಲ್ಲ ಒಂದು ಒಗ್ಗಟ್ಟು ಹೊಂದಾಣಿಕೆಯ ಮನಸ್ಥಿತಿನ ಬೆಳೆಸುವಂಥ ಕೇಂದ್ರಗಳಾಗಿದೆ ಅನ್ನೋದು ನನ್ನ ನಂಬಿಕೆ. ಒಟ್ಟಿಗೆ ಸೇರಿ ಕಲಿಯುವಂಥ ಅವಕಾಶ ಮತ್ತು ಒಟ್ಟಿಗೆ ಕೂಡಿ ಪ್ರದರ್ಶನ ಮಾಡುವಂಥ ಅವಕಾಶ ಈ ನೃತ್ಯ ನಾಟಕದಲ್ಲಿ ಒದಗಿ ಬರುತ್ತೆ. ನೃತ್ಯ ಸಂಗೀತ ಅವರು ಕಲಿತಾರೋ ಇಲ್ವೋ, ಆದರೆ ಹೆಚ್ಚಿನ ಮೌಲ್ಯಗಳನ್ನು ಕಲಿತಾರೆ. ಆ ನಿಟ್ಟಿನಲ್ಲಿ ನೃತ್ಯ ನಾಟಕಗಳು ಮತ್ತೆ ಮತ್ತೆ ಬೆಳಕಿಗೆ ಬರಬೇಕು, ಹೆಚ್ಚು ಅದನ್ನು ನಾವು ಬೆಳೆಸಬೇಕು. ಮತ್ತು ಆ ನೃತ್ಯ ನಾಟಕಗಳು ಮತ್ತು ಸಮೂಹ ಭರತನಾಟ್ಯ ಪ್ರದರ್ಶನಗಳನ್ನೇ ನಾವು ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಇತ್ತೀಚೆಗಿನ ನನಗೆ ಬಂದಿರೋ ಒಂದು ಅನಿಸಿಕೆ ಮತ್ತು ಆಶಯ. ಆ ನಿಟ್ಟಿನಲ್ಲಿ ಈ 3 ದಿನ ನೃತ್ಯ ನಾಟಕ ಪ್ರದರ್ಶನವನ್ನು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷವೂ ಆಯಾಮ ಅಕಾಡೆಮಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಕೊಂಡು ಅವರ ಕಲಿಕೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನಾವು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ.
ಮೈಸೂರೇ ಹೆಮ್ಮೆ ಪಡುವಂಥ, ನಮ್ಮ ನೃತ್ಯ ಕ್ಷೇತ್ರವೇ ಹೆಮ್ಮೆ ಪಡುವಂಥ, ನಾವೆಲ್ಲ ನೃತ್ಯ ಕ್ಷೇತ್ರದ ಕಲಾವಿದರು ಹೆಮ್ಮೆ ಪಡುವಂಥ ನಮ್ಮ ನೃತ್ಯ ಕ್ಷೇತ್ರದ ಎಲ್ಲರಿಗೂ ಅಮ್ಮ ವಸುಂಧರಾ ಅಮ್ಮ ಅವರು ಸ್ಫೂರ್ತಿ ಮತ್ತೆ ನಮ್ಮ ಚೈತನ್ಯ ಎಲ್ಲ ಉತ್ಸಾಹಕ್ಕೆ ಅಮ್ಮ ಯಾವಾಗಲೂ ಕಾರಣ ಆಗಿರ್ತಾರೆ. ನಮ್ಮ ಮೈಸೂರಿನ ಇನ್ನೊಂದು ಘನತೆ ಅಂತಲೇ ಹೇಳ್ಬೋದು ಸಂಗೀತ ವಿಶ್ವವಿದ್ಯಾನಿಲಯ. ಆ ಗಂಗೂಬಾಯಿ ಹಾರ್ಟ್ವೇಲ್ ಸಂಗೀತ ವಿಶ್ವವಿದ್ಯಾನಿಲಯದ PC ಅವರು ಬಂದಿದ್ದಾರೆ, ನಾಗೇಶ್ ಬೆಟ್ಕೋಟೆ ಸರ್ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತೀನಿ. ಆಯಮೋತ್ಸವ ಸುಮಾರು ವರ್ಷಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಾದ್ಯಂತ ಮಾಡ್ತಾ ಬಂದಿದೆ. ಕಾರ್ಯಾಗಾರಗಳನ್ನು, ಉತ್ಸವಗಳನ್ನು, ತರಬೇತಿ ಶಿಬಿರಗಳನ್ನು ಮಾಡ್ತಾ ಬರ್ತಾ ಇದೆ. ಈ ಕಾಯಕ ಕಾರಣ ಈ ರೀತಿಯಾದಂತಹ ಕಾಯಕದಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯ ಮೂಲ ಬೇರುಗಳಾದಂತಹ ಸಾಹಿತ್ಯ, ನೃತ್ಯ, ನಾಟಕಗಳನ್ನು ಉಳಿಸಿ ಬೆಳೆಸುವ ಕಾಯಕ ಇದಾಗಿದೆ. ಈ ರೀತಿಯಾದಂಥ ಕಾಯಕಗಳಲ್ಲಿ ಎಲ್ಲರೂ ಬರಬೇಕು. ಇಂದು ಈ ನೃತ್ಯ ನಾಟಕದ 3 ದಿನದ ಫೆಸ್ಟಿವಲ್ನ ಉದ್ಘಾಟಿಸಿ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಕಲೆ ಅನ್ನೋದು ನಿಂತ ನೀರಲ್ಲ, ಅದು ಹರಿತಾ ಇರುವಂಥದ್ದು. ಈ ನೃತ್ಯ ಕಲೆ ಅನ್ನೋದು ಮೊದಲಲ್ಲಿ ದೈವಿಕವಾದ ವಿದ್ಯೆ, ಬರೀ ದೇವರಿಗೆ ಸಮರ್ಪಿತವಾದಂಥ ವಿದ್ಯೆ ಅಂತ ಆಗಿತ್ತು. ದೇವಸ್ಥಾನಗಳಲ್ಲಿ, ನವರಂಗದಲ್ಲಿ ಒಬ್ಬಳೇ ಕಲಾವಿದೆ ಮಾಡುವಂಥ ನೃತ್ಯ ಆಗಿತ್ತು. ಭರತನಾಟ್ಯ ಇಸ್ ಎ ಸೋಲೋ ಓರಿಯೆಂಟೆಡ್ ಡ್ಯಾನ್ಸ್, ನಾಟ್ ದ ಗ್ರೂಪ್. ಆದರೆ ಇದೀಗ ಸಮೂಹ ನೃತ್ಯ ಆಗಿ ಚೇಂಜ್ ಆಗಿದೆ. ಅದರಲ್ಲೂ ನೃತ್ಯ ನಾಟಕ, ಅದನ್ನು ನೃತ್ಯ ನಾಟಕ ಅನ್ನೋ ಬದಲು ನೃತ್ಯ ರೂಪಕ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವು ನಮ್ಮ ಪರಿಕಲ್ಪನೆಯಲ್ಲಿ ಯಾವ ಥರ ನಾವು ಮಾಡೋದಕ್ಕಾಗುತ್ತೆ ಆ ಥರ ಮಾಡೋದಕ್ಕಾಗುತ್ತೆ. ಅಂಥದ್ರಲ್ಲಿ ಇಂಥದ್ರಕ್ಕೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಈ ಥರ ಫೆಸ್ಟಿವಲ್ ಮಾಡಿ ಜನಗಳಲ್ಲಿ ಅದರ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡುವಂಥ ಶಾಂಭವಿ ಸ್ವಾಮಿಯವರ ಈ ಒಂದು ಉತ್ಸವಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಅವ್ರು ಮಾಡುವಂಥ ಕೆಲಸ ಭಾಳ ಪ್ರಶಂಸನೀಯವಾದ ಆಗಿದೆ. ಅವರಿಗೆ ಈ ಇದರಲ್ಲಿ ತುಂಬ ಇನ್ನು 22 ವರ್ಷದಿಂದ ಒಂದು ಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಅದು ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಈ ಬೇರೆ ಬೇರೆ ಊರುಗಳಲ್ಲಿ ಕ್ಲಾಸ್ಗಳನ್ನು ನಡೆಸ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ವಿದ್ಯೆ ಹೇಳಿಕೊಟ್ಕೊಂಡು ತುಂಬ ಕಷ್ಟದ ಕೆಲಸ. ಆ ನೃತ್ಯ ಸೇವೆಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಿಗೆ ಬೇಡ್ಕೊಡ್ತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ನಿರೀಕ್ಷೆಯ ಪುಲಿಂದ ಕೊರಗಿ ನೃತ್ಯ ಸಂಯೋಜನೆ ವಿದುಷಿ ಶ್ರೀಮತಿ ಸೀತಾ ಗುರುಪ್ರಸಾದ್. ನಮಸ್ಕಾರ. ಶ್ರೀ ವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತ ವಕ್ಷಸಂ ಶ್ರುತಚೇತನ ಮಂದಾರಂ ಶ್ರೀನಿವಾಸಮಹಂ ಭಜೆ. ಗಜವದನ ಹೇರಂಬ ಗಜವದನ ಹೇರಂಬ ವಿಜಯ ಧ್ವಜ ಶತದ ವಿಪ್ರತಿಭ. ಗಜವದನ ಹೇರಂಬ ವಿಜಯ ಧ್ವಜ ಶತದ ವಿಪ್ರತಿಭ.
ಇದೇನು ಶ್ರೀಹರಿ, ವಕ್ಷಸ್ಥಳದಲ್ಲಿ ನಾನು ಇರುವಾಗ ಅವನು ಒದೆಯುವುದು, ನೀವು ಅವನ ಸೇವೆ ಮಾಡುವುದು, ಇದು ಯಾವ ಧರ್ಮ? ನನ್ನ ಸ್ಥಾನಕ್ಕಿಂತ ಭಕ್ತನ ಮೇಲಿನ ಪ್ರೀತಿಯೇ ಹೆಚ್ಚಾಯಿತೆ ನಿಮಗೆ. ಇದು ನಾ ಹೊರಟೆ ಶ್ರೀಹರಿ, ವೈಕುಂಠವನ್ನು ತೊರೆದು ನಾ ಹೊರಟೆ ಶ್ರೀಹರಿ, ನಾ ಹೊರಟೆ. ನಿನ್ನಳಿಯ